ಅದ್ಯಾಕೆ ಇವತ್ತು ಇನ್ಸ್ಪೆಕ್ಟರ್ ನನ್ನ ನೋಡ್ತಾ ಇರೋ ರೀತಿನೇ ಬೇರೆ ಇದೆಯಲ್ಲ? ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ಶಾಂತನ ವಿಷಯ ಮಾತಾಡೋಣ ಅಂತ ಬಂದೆ. ಸಿಕ್ಕಾಕೊಂಡ ಅವನು? ನನಗೆ ಗೊತ್ತಿತ್ತು ಅವನು ಸಿಕ್ಕಾಕೊಂಡ್ರಲ್ಲ ಅಂತ. ಸರ್, ನನ್ನ ಮಾತು ನಂಬಿ ಸರ್. ಆ ವಿಷ್ಣು ಬರೋದು ದೊಡ್ಡ ನಾಟಕ ಸರ್. ಸರ್, ನಾನು ಒಳ್ಳೆಯವನಲ್ಲ, ಒಪ್ಕೋತೀನಿ. ಆದರೆ ಆ ವಿಷ್ಣು ಬರೋದು ತುಂಬ ಕೆಟ್ಟವರು ಸರ್. ಅವ್ರು ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್? ನಿನ್ನ ಬಗ್ಗೆ ಇಲ್ಲದೆ ಇರೋ ಕಥೆಗಳನ್ನ ಹೇಳಿ ಅವ್ರಿಗೆ ನಂಬಿಸ್ಬಿಡ್ತೀನಿ. ಇನ್ಸ್ಪೆಕ್ಟರ್ ನಾನು ಏನೇ ಹೇಳಿದ್ರು ಕೇಳ್ತಾರೆ. ನೀನೊಬ್ಬ 420 ಅಂತ ಹೇಳ್ತೀನಿ, ನಿಮಗೆ ಚಳ್ಳಿ ಹಣ್ಣು ತಿನ್ನಿಸ್ತಿದ್ದೀನಿ ಅಂತ ಹೇಳಿ ಒಳಗಾಡಿಸ್ಬಿಡ್ತೀನಿ ಅಂತ ಹೆದರಿಸ್ತಾರೆ ಸರ್. ಅವನು ಒಬ್ಬ ದೊಡ್ಡ 420 ಸರ್. ನೋಡಿ ನಿಮಗೆ ಹೇಗೆ ಚಳ್ಳಿ ಹಣ್ಣು ತಿನ್ನಿಸ್ಬಿಟ್ಟ ಅಂತ. ಅವನನ್ನ ಒದ್ದು ಒಳಗಡೆ ಹಾಕಿ ಸರ್. ಅವನ ಕತೆ ಒಂದಲ್ಲ ಎರಡಲ್ಲ, ಹೇಳೋಕೆ ಶುರು ಮಾಡಿದ್ರೆ ಮುಗಿಯೋದೇ ಇಲ್ಲ. ಇನ್ನೂ ಏನೇನು ಹೇಳಿದಾರೆ ಗೊತ್ತಾ ಸರ್? ಈಗ ನೀವು ಹೇಳಿದ್ರಲ್ಲ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಂತ, ಇದೆಲ್ಲ ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋ ನಾಟಕ ಸರ್. ಸರ್, ನಿಮಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರಲಿ ಅಂತ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಂತ ನಿಮ್ಮನ್ನು ಚೆನ್ನಾಗಿ ಸುತ್ತಾಡಿಸ್ಬಿಡ್ತೀವಿ, ನಿಮಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ, ನನ್ನನ್ನು ಚೆನ್ನಾಗಿ ಬೆಂಡತ್ತೀರಾ ಅಂತ ಅವರೇ ಸರ್ ಹೇಳಿದ್ರು. ಈಗ ನೀವು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಸುತ್ತಾಡ್ಕೊಂಬಂದ್ರ ಸರ್? ಹಾಂ, ಇಲ್ಲ ಶಾಂತನು. ಸರ್, ಬೆಡ್ರೂಮಿಂದ ಬಾತ್ರೂಮ್ ಹೋಗೋದಕ್ಕೆ ನನ್ನ ತಾಯಿ ಸಪೋರ್ಟ್ ತಗೊಳ್ಳೋ ನಾನು ರೈಲ್ವೆ ಸ್ಟೇಷನ್ಗೆ ಹೇಗೆ ಹೋಗಲಿ ಸರ್? ನೋಡಿ, ನಿನ್ನೆ ರಾತ್ರಿ ನಿಮ್ಮನ್ನ ಎಲ್ಲೆಲ್ಲಿ ಸುತ್ತಾಡಿಸ್ಬಿಟ್ಟ ಅಂತ. ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು. ನಿಮ್ಮ ಪುಣ್ಯ ನೀವು ಏರ್ಪೋರ್ಟು ಬಂದ್ರಿಗೆ ಹೋಗಲಿಲ್ಲ. ನನ್ನ ವಿಷಯ ಬಿಡಿ ಇನ್ಸ್ಪೆಕ್ಟರ್. ನೀವು ಇನ್ಸ್ಪೆಕ್ಟ್ರು, ನಿಮ್ಮನ್ನ ಆ ಲೆವೆಲಿಗೆ ಆಟ ಆಡಿಸಿದಾನೆ ಅಂದರೆ ಅವನು ಎಂಥ ಐನಾತಿ ನನ್ನ ಮಗ ಇರಬೇಕು, ನೀವೇ ಹೇಳಿಬಿಡಿ. ಸರಿಯಾಗಿ ಫುಲ್ ಮಾಡ್ಬಿಟ್ಟ ನಿಮ್ಮನ್ನ. ಈ ವಿಷ್ಣು ಬರೋದಜ್ಜಿ ಎಲ್ಲ ಶಾಂತನು ಹೇಳ್ದಾಗೆ ಹೇಳ್ತಿದ್ದಾರಲ್ಲ. ಇವನು ಹೀಗೆ ಹೇಳ್ತಾನೆ ಅಂತ ಶಾಂತನಿಗೆ ಮುಂಚೆನೇ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಶಾಂತನು ಹೇಳ್ತಿರೋದೇ ಸತ್ಯ ಇರಬೇಕು. ಬೆಳ್ಳಗಿರೋರು ಹೇಳಿದ್ರೆ ಸತ್ಯ ಅನ್ಕೋತೀವಿ ನಾವು, ಕಪ್ಪುಗಿರೋರು ಹೇಳಿದ್ರೆ ಸುಳ್ಳು ಅನ್ಕೋತಿರಲ್ಲ ಸರ್. ಇನ್ನು ನನ್ನ ಮೇಲೆ ಅವ್ರು ಏನೇನು ಕತೆ ಕೊಡ್ತಾರೆ ಗೊತ್ತಾ ಸರ್? ಬೇಕಿದ್ರೆ ನಾನೇ ಅವ್ರ ಮನೆಗೆ ಹೋಗಿದ್ದೆ, ಅವ್ರನ್ನ ಬಾತ್ರೂಮಲ್ಲಿ ಕೂಡ ಹಾಕಿದ್ದೆ, ರಾತ್ರಿ ಇಡೀ ಬಾತ್ರೂಮಲ್ಲೇ ಇದ್ದೆ, ಬೆಳಿಗ್ಗೆ ರಿಷಿಕಾ ಬಂದು ಬಾಗಿಲು ತೆಗಿಯೋವರೆಗೂ ನಾನು ಹೊರಗಡೆ ಬರೋಕ್ಕಾಗಿಲ್ಲ ಅಂತ ಬೇಕಾದ್ರೂ ನಿಮ್ಮ ಹತ್ರ ಒಂದು ಕತೆ ಕಟ್ತಾರೆ ಅವರು. ನಿನ್ನೆ ರಾತ್ರಿ ನಮ್ಮ ಮನೆಗೂ ಬಂದಿದ್ದ, ನನ್ನನ್ನು ಬಾತ್ರೂಮ್ ತಳ್ಳಿ ಲಾಕ್ ಮಾಡಿಬಿಟ್ಟ. ಇಡೀ ರಾತ್ರಿ ನಾನು ಬಾತ್ರೂಮ್ನಲ್ಲಿ ಕಳೆದಿದ್ದೇನೆ ಗೊತ್ತಾ? ಆ ಇನ್ಸ್ಪೆಕ್ಟರ್ ಒಬ್ಬ ದಡ್ಡ ಅಂದ್ರು ಸರ್, ಪೆದ್ದ ಅಂದ್ರು ಸರ್. ನಾವೇನೇ ಕತೆ ಹೇಳಿದ್ರು ಅವನು ನಂಬಿಡ್ತಾನೆ, ಅವನೊಬ್ಬ ದೊಡ್ಡ ಬಫೂನ್ ಅಂತ ಹೇಳಿದ್ರು ಸರ್. ಇವತ್ತು ಸಂಜೆ ನಮ್ಮ ಮನೆಗೆ ಬಂದು ನನ್ನನ್ನು ಹೆದರಿಸಿ ಹೇಳ್ಬಿಟ್ಟು ಹೋಗಿತ್ತು ಸರ್. ಅವ್ರು ಹೋಗುವಾಗ ಅವ್ರ ಮೊಬೈಲ್ನ ನಮ್ಮ ಮನೆಯಲ್ಲೇ ಮರ್ತು ಹೋದ್ರು. ಇಲ್ಲಾಂದರೆ ಅವ್ರ ಮೊಬೈಲ್ ನನ್ನ ಕೈಲಿ ಹೇಗೆ ಬರುತ್ತೆ ಸರ್? ತಗೊಳ್ಳಿ ಸರ್. ಸಾಲದು ಅಂತ ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದಾಗ ನನ್ನ ಮೊಬೈಲ್ನ ಎತ್ತಾಕೊಂಡು ಹೋಗಿದ್ದಾನೆ. ನಿಮ್ಮನ್ನ ಅವನು ಇನ್ಸ್ಪೆಕ್ಟರ್ ಅನ್ಕೊಂಡಿಲ್ಲ, ಒಬ್ಬ ಬಫೂನ್ ಅನ್ಕೊಂಡಿದ್ದಾನೆ. ದಡ್ಡ, ಒಬ್ಬ ಶತದಡ್ಡ ಇನ್ಸ್ಪೆಕ್ಟರ್ ಅನ್ಕೊಂಡಿದ್ದಾನೆ ನಿಮ್ಮನ್ನ ಅವನು. ಬಿಡಬೇಡಿ ಇನ್ಸ್ಪೆಕ್ಟರ್, ನೀವು ಅವನನ್ನ ಬಿಡಬೇಡಿ. ಒಳಗಡೆ ಹಾಕಿ, ಹಿಡಿದು ಜೈಲ್ ಒಳಗಡೆ ಹಾಕಿ ನೀವು. ಶಟ್ ಅಪ್ ಮಿಸ್ಟರ್ ವಿಷ್ಣು ಭಾರದ್ವಾಜ್.